ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ನಿಮ್ಮ ಕೈಯಲ್ಲಿ ಹಣ ಉಳಿತಾಯ ಆಗುತ್ತಿಲ್ಲ ಅಂದರೆ ನೀವು ಈ ಒಂದು ಚಿಕ್ಕ ಉಪಾಯವನ್ನ ಮಾಡಬಹುದು. ಹೌದು. ಪ್ರತಿ ಶುಕ್ರವಾರ ಸಂಜೆ ಮನೆಯ ಮುಖ್ಯ ದ್ವಾರದ ಮುಂದೆ ಬಲ ಮತ್ತು ಎಡಭಾಗಕ್ಕೆ ಚಿಟಿಕೆ ಅರಿಶಿಣ ಹಾಕಿ ಮತ್ತು ಮನೆಯ ಹೊರಗಡೆ ಕೈಯಲ್ಲಿ ಸ್ವಲ್ಪ ಅರಿಶಿಣ ಹಿಡಿದು ಬಾಯಿಯಿಂದ ಹೋಗಬೇಕು. ಈ ರೀತಿಯಾಗಿ ಶುಕ್ರವಾರ ಸಂಜೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸದಾ ಹಣವಿರುತ್ತದೆ ಹಾಗೂ ಹಣದ ಖರ್ಚು ಕೂಡ ಕಡಿಮೆಯಾಗುತ್ತದೆ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಯುಗಾದಿಯು ಹಿಂದೂ ಶಾಸ್ತ್ರದ ಪ್ರಕಾರ ಹೊಸ ವರ್ಷದ ಆರಂಭ ಹಾಗೂ ಹೊಸ ಸಂವತ್ಸರ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆರಂಭ ಕೂಡ ಆಗಿರುತ್ತದೆ. ಯುಗಾದಿಯ ಆಚರಣೆಯು ಮನಗಳಿಗೆ ಸಮೃದ್ಧಿಯನ್ನು ಹೆಚ್ಚುತ್ತದೆ. ಹೌದು, ಈ ದಿನವು ಪವಿತ್ರ ದಿನವಾಗಿದ್ದು ಯಾವುದೇ ಹೊಸ ಕೆಲಸ ಆರಂಭ ಮಾಡಿದರೆ ಅದು ಯಶಸ್ಸನ್ನು ಸಾಧಿಸುತ್ತದೆ ಮತ್ತು ಈ ದಿನ ಮಾಡಿದ ಕೆಲಸ ಹೆಚ್ಚು ಲಾಭದಾಯಕವಾಗಿರುತ್ತದೆ ಎಂದು ಕೂಡ ನಂಬಲಾಗಿದೆ. ಮಾರ್ಚ್ 30ರಂದು ಈ ವರ್ಷ ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು. ಈ ದಿನ ನೀವು ನಿಮ್ಮ ಮನೆಗೆ ಕೆಲವು ವಸ್ತುಗಳನ್ನು ತರುವುದರಿಂದ ಸಮೃದ್ಧಿಯು ಮನೆಗೆ ತಂದಂತಾಗುವುದು ಎಂದು ಕೂಡ ಹೇಳಲಾಗುತ್ತದೆ. ಕಡಿಮೆ ಬೆಲೆಗೆ ಈ ವಸ್ತುಗಳು ನಿಮಗೆ ಹೆಚ್ಚಿನ ಆದಾಯವನ್ನು ತರುತ್ತದೆ. ಇದರಿಂದ ಹಣದ ಕೊರತೆ ಎದುರಾಗುವುದಿಲ್ಲ. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಯೋಣ. ಹೌದು, ಅದರಲ್ಲಿ ಮೊದಲನೆಯದಾಗಿ ಉಪ್ಪು. ಮಹಾಲಕ್ಷ್ಮಿಯ ಪೂಜೆಗೆ ಬಳಸುವಂತಹ ಈ ಒಂದು ವಸ್ತುವನ್ನು ಮನೆಗೆ ಹಬ್ಬದ ದಿನ ತರುವುದರಿಂದ ಮಹಾಲಕ್ಷ್ಮಿಯ ಆಗಮನವಾಗುತ್ತದೆ. ಉಪ್ಪು ಹೇಗೆ ಅಡುಗೆಗೆ ಅವಶ್ಯಕವೋ ಹಾಗೆ ಜೀವನದ ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಮನೆಯ ಸಮಸ್ಯೆಗಳಿಗೆ ಈ ಉಪ್ಪಿನಿಂದ ಪರಿಹಾರವನ್ನು ಕಾಣಬಹುದಾಗಿದೆ. ಮನೆಯಲ್ಲಿ ಉಪ್ಪನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದರೆ ಮನೆಯಲ್ಲಿರುವಂತಹ ಎಲ್ಲ ರೀತಿಯ ನಕಾರಾತ್ಮಕತೆ ದೂರವಾಗುವುದರ ಜೊತೆಗೆ ವಾಸ್ತುದೋಷವು ನಿವಾರಣೆಯಾಗುತ್ತದೆ. ಈ ಒಂದು ಉಪ್ಪನ್ನು ನಾವು ಈ ದಿನ ಅಂದರೆ ಯುಗಾದಿ ಹಬ್ಬದ ದಿನ ಉಪ್ಪನ್ನು ತರುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಹಾಗೂ ನಿಮ್ಮನ್ನು ಹಣಕಾಸಿನ ಬಿಕ್ಕಟ್ಟಿನಿಂದ ಹೊರಬರಲು ಇದು ಸಹಾಯಕವಾಗುತ್ತದೆ. ನಂತರ ನೋಡುವುದಾದರೆ ಕವಡೆ. ಹೌದು, ಮಹಾಲಕ್ಷ್ಮಿಯ ಪ್ರಿಯವಾದ ಈ ಒಂದು ಹಳದಿ ಕವಡೆಯನ್ನು ನೀವು ಈ ದಿನ ಖರೀದಿಸಬೇಕು. ಅಂದರೆ ಯುಗಾದಿ ಹಬ್ಬದ ದಿನ ಸಮೃದ್ಧಿ ಹೆಚ್ಚಾಗಬೇಕೆಂದು ಬಯಸಿದರೆ ಈ ಒಂದು ಕವಡಿಯು ನಿಮಗೆ ಸಹಾಯಕವಾಗಬಲ್ಲದು. ಈ ದಿನ 6 ಕವಡಿಯನ್ನು ಖರೀದಿಸಿ ಅದನ್ನು ಮನೆಗೆ ತರುವುದರ ಮೂಲಕ ಗಂಗಾಜಲದಿಂದ ಶುದ್ಧಗೊಳಿಸಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣವಿಡುವ ಜಾಗದಲ್ಲಿ ಇಡಿ. ಇದರಿಂದ ಹಣದ ಆಕರ್ಷಣೆಯಾಗುವುದು ಹಾಗೂ ಅತ್ಯಂತ ಶುಭ ಸಮಯವಾಗಿರುವಂತಹ ಯುಗಾದಿ ಹಬ್ಬದ ದಿನ ನೀವು ಈ ಒಂದು ಚಿಕ್ಕ ಕೆಲಸ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸಿರುತ್ತಾರೆ. ಅಷ್ಟೇ ಅಲ್ಲದೆ ಮಹಾಲಕ್ಷ್ಮಿ ದೇವಿಯ ಕೃಪಾ ಆಶೀರ್ವಾದವೂ ಕೂಡ ನಿಮಗೆ ದೊರೆಯುತ್ತದೆ. ನಂತರ ಅಂದರೆ ಯುಗಾದಿ ಹಬ್ಬದ ದಿನ ತರಬಹುದಾದ ಅತ್ಯಂತ ಮುಖ್ಯವಾದ ವಸ್ತುವೆಂದರೆ ಅದು ಅಕ್ಕಿ. ಹೌದು, ಯುಗಾದಿ ಹಬ್ಬದ ದಿನ ಈ ಅಕ್ಕಿಯನ್ನು ನಾವು ಖರೀದಿಸುವುದರಿಂದ ಮನೆಗೆ ಯಾವುದೇ ರೀತಿಯ ಧನ ಧಾನ್ಯದ ಕೊರತೆಯಾಗುವುದಿಲ್ಲ ಹಾಗೂ ಅಕ್ಕಿಯು ಸಮೃದ್ಧಿಯ ಸಂಕೇತ. ಆದ್ದರಿಂದ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಲಭಿಸುವುದರ ಜೊತೆಗೆ ನಿಮಗೆ ಮಹಾಲಕ್ಷ್ಮಿಯ ಆಶೀರ್ವಾದವು ದೊರೆಯುತ್ತದೆ. ಇದನ್ನು ನಿಮ್ಮ ಮನೆಯ ಇತರ ಅಕ್ಕಿಯೊಂದಿಗೆ ಬೆರೆಸಿ ಇದನ್ನು ದಿನನಿತ್ಯ ಬಳಸಬಹುದು ಹಾಗೂ ಕೈಯಲ್ಲಿ ಹಣ ನಿಲ್ಲಲು ಈ ದಿನ ನೀವು ತಂದ ಅಕ್ಕಿಯನ್ನು ಪೂಜಿಸಿ ನಿಮ್ಮ ಪರ್ಸಿನಲ್ಲಿ ಇಡುವುದರಿಂದ ಕೈಯಲ್ಲಿ ಸದಾ ಹಣವಿರುತ್ತದೆ ಹಾಗೂ ಹಣದ ಕೊರತೆ ಎಂದಿಗೂ ನಿಮ್ಮನ್ನು ಕಾಡುವುದಿಲ್ಲ. ನಂತರದ ವಸ್ತುವಿನ ಬಗ್ಗೆ ನೋಡುವುದಾದರೆ ಮನೆಯಲ್ಲಿ ಸದಾ ನೆಮ್ಮದಿ ಇರಲು, ಸಂಪತ್ತು ಹೆಚ್ಚಾಗಲು ಈ ದಿನ ಸೂರ್ಯೋದಯದ ಸಮಯದಲ್ಲಿ ಅರಳಿ ಮರದ ಒಂದು ಪೂಜೆಯನ್ನು ಮಾಡಬೇಕಾಗುತ್ತದೆ. ಯುಗಾದಿ ಹಬ್ಬದ ದಿನ ಅತ್ಯಂತ ಮಂಗಳಕರವಾದಂತಹ ದಿನ. ಈ ದಿನ ಯಾವ ವ್ಯಕ್ತಿಯು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದಲ್ಲಿ ಆತನ ಎಲ್ಲ ಕಷ್ಟಗಳು ಕರಗಿ ದೇವರ ಒಂದು ಕೃಪೆಯನ್ನು ಪಡೆಯಬಹುದು ಹಾಗೂ ಈ ದಿನ ಅರಳಿ ಮರಕ್ಕೆ ಪೂಜೆ ಸಲ್ಲಿಸಿ ತುಪ್ಪದ ದೀಪವನ್ನು ಹಚ್ಚಿ ನಂತರ ಅಲ್ಲೇ ಇರುವ ತಾಜಾ ಅರಳಿ ಮರದ ಎಲೆಯನ್ನು ನಾರಾಯಣನನ್ನು ಸ್ಮರಿಸುತ್ತಾ ಮನೆಗೆ ತರಬೇಕಾಗುತ್ತದೆ. ನಂತರ ಅದನ್ನು ನೀವು ದೇವರ ಮನೆಯಲ್ಲಿ ಇಟ್ಟು ಪೂಜಿಸಿ ನಿಮ್ಮ ಕಷ್ಟಗಳು ಕಳೆಯಲು ಎಂದು ಪ್ರಾರ್ಥಿಸಿಕೊಳ್ಳಬೇಕು. ಅದನ್ನು ಜೋಪಾನವಾಗಿ ನೀವು ಹಣವಿಡುವ ಜಾಗದಲ್ಲಿ ಇಡಬೇಕಾಗುತ್ತದೆ. ಇದನ್ನು ಮುಂದಿನ ವರ್ಷದ ಯುಗಾದಿ ಹಬ್ಬದವರೆಗೂ ಈ ಒಂದು ಎಲೆಯನ್ನು ನೀವು ನಿಮ್ಮ ಹಣವಿಡುವ ಜಾಗದಲ್ಲಿ ಇಟ್ಟು ಜೋಪಾನವಾಗಿ ಕಾಯ್ದುಕೊಳ್ಳುವುದರಿಂದ ನಿಮ್ಮ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಹಣದ ಆಕರ್ಷಣೆಯ ಜೊತೆಗೆ ಲಕ್ಷ್ಮೀನಾರಾಯಣರ ಕೃಪಾ ಆಶೀರ್ವಾದವೂ ಕೂಡ ದೊರೆಯುತ್ತದೆ. ಹಾಗೂ ನಂತರ ಮತ್ತು ಕೊನೆಯ ವಸ್ತುವಿನ ಬಗ್ಗೆ ತಿಳಿಯುವುದಾದರೆ ಅದು ಅತ್ಯಂತ ಮುಖ್ಯವಾದ ವಸ್ತು. ಈ ಒಂದು 4 ವಸ್ತುಗಳನ್ನು ತರಲು ಸಾಧ್ಯವಾಗದೇ ಇದ್ದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಈ ಒಂದು ವಸ್ತುವನ್ನು ತರಲೇಬೇಕಾಗುತ್ತದೆ. ಅಂದರೆ ಅದುವೇ ಅರಿಶಿಣದ ಕೊಂಬು. ಹೌದು, ಈ ಅರಿಶಿಣದ ಕೊಂಬು ಅಥವಾ ಅರಿಶಿಣದ ಪುಡಿಯನ್ನು ನೀವು ಈ ದಿನ ಅಂದರೆ ಯುಗಾದಿ ಹಬ್ಬದ ದಿನ ಖರೀದಿಯನ್ನು ಮಾಡುವುದರ ಮೂಲಕ ನಿಮ್ಮ ಮನೆಗೆ
ಮಂಗಳಕರವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಬಹುದು. ಹಾಗೂ ಅತ್ಯಂತ ಮಂಗಳಕರ ವಸ್ತು, ಶ್ರೇಷ್ಠ ವಸ್ತುವೆಂದು ಹೇಳಲ್ಪಡುವ ಈ ಅರಿಶಿಣದ ಕೊಂಬನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ. ಹಾಗೂ ವ್ಯಕ್ತಿಯು ಉದ್ಯೋಗದಲ್ಲಿ ಯಶಸ್ಸು, ಕೀರ್ತಿ ಹಾಗೂ ಗುಣಬಲವನ್ನು ಬಯಸುವುದಾದರೆ ವ್ಯಕ್ತಿಯು ಈ ದಿನ ಅಂದರೆ ಯುಗಾದಿ ಹಬ್ಬದ ದಿನ ತಪ್ಪದೆ ಈ ಒಂದು ಅರಿಶಿಣದ ಕೊಂಬನ್ನು ಖರೀದಿ ಮಾಡಬೇಕಾಗುತ್ತದೆ. ಇದರಿಂದ ನಿಂತುಕೊಂಡಿರುವಂತಹ ಎಷ್ಟೋ ಕೆಲಸಗಳು ಚಾಲನೆಗೊಳ್ಳುತ್ತವೆ. ಹಾಗೂ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರಬೇಕಾದರೆ ಈ ದಿನ ನೀವು ಖಂಡಿತವಾಗಿಯೂ ಈ ಅರಿಶಿಣದ ಕೊಂಬನ್ನು ಖರೀದಿ ಮಾಡಲೇಬೇಕಾಗುತ್ತದೆ. ಹೌದು, ಈ ಯುಗಾದಿ ಹಬ್ಬದ ದಿನ ಈ 5 ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ಖರೀದಿ ಮಾಡಿ ನೀವು ಮನೆಗೆ ತಂದಿದ್ದಲ್ಲಿ ನಿಮ್ಮ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ. ನಿಮ್ಮ ಇಷ್ಟಾರ್ಥಗಳು ಕೂಡ ಅತ್ಯಂತ ಶೀಘ್ರವಾಗಿ ಈಡೇರಲ್ಪಡುತ್ತದೆ. ಹೌದು, ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.